ಲಿಂಗವಿದೆ. ಶಿಷ್ಯನ ಸುಜ್ಞಾನೋದಯ ವಾಲದಲ್ಲಕ್ಕರ ಭಕ್ತಿಯಲ್ಲಿಯದು ಸೋಹಂ ಎನ್ನುವುದ ಹೇಳಿ ದಾಸೋಹವ ಮಾಡಿದೊಡೆ ಅತಿಗಳೆವ ನಮ್ಮ ಗುಹೇಶ್ವರ ಸರ್ವರಿಗೂ ನಮಸ್ಕಾರ. ಈ ಯುವಗೋಷ್ಠಿ ಆಗೋದ್ರಿಂದ ಯುವಕರು ಮತ್ತು ಧರ್ಮಗಳ ಸಂಬಂಧದ ಬಗ್ಗೆ ಒಂದೆರಡು ಮಾತನಾಡಿ ನಂತರ ವಚನ ಸಾಹಿತ್ಯದ ಬಗ್ಗೆ ಒಂದೆರಡು ಸಮಯ ಆಗಿರೋದ್ರಿಂದ ಒಂದು 5 ಬರೀ ಬಸವ ಧರ್ಮ ಅಂದರೆ ಪ್ರತಿಯೊಂದು ಧರ್ಮದಲ್ಲೂ ಯುವಕರು ಧರ್ಮಗಳ ಕಡೆಗೆ ಓದುವುದು ಮೊದಲು ಶುರುವಾಗೋದು ಮನೆಯಿಂದ. ತಂದೆ ತಾಯಿಗಳು ಏನು ಹೇಳ್ತಾರೆ, ಯಾವ ಧರ್ಮದ ಬಗ್ಗೆ ಅವರಲ್ಲಿ ಆಸಕ್ತಿ ಮೂಡಿಸ್ತಾರೆ, ಧರ್ಮ ಅಂದರೆ ಏನು ಎನ್ನುವುದ್ರ ಬಗ್ಗೆ ಯಾವ ರೀತಿಯ ಜಿಜ್ಞಾಸೆಯನ್ನು ಅವರಿಗೆ ಉಳಿಸ್ತಾರೆ ಎನ್ನುವುದ್ರ ಮೇಲೆ ಅದು ಆಧಾರವಾಗಿರುತ್ತದೆ. ಅದಾದಮೇಲೆ ವಯಸ್ಸಿಗೆ ಬಂದ ಮೇಲೆ ಒಂದು ಪ್ರೌಢಾವಸ್ಥೆಗೆ ಬಂದ ಮೇಲೆ ಈಗ ನಾವು 27 ಈಗ ಬಂದ ಮೇಲೆ ಧರ್ಮದ ಬಗ್ಗೆ ವಿವಿಧವಾದಂಥ ಅಭಿಪ್ರಾಯಗಳು ಆಗ್ತವೆ. ಧರ್ಮ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಇದು ಚರ್ಚೆ ಮಾಡಬೇಕಾದ ವಿಷಯ. ಇತಿಹಾಸದ ಬಸವಣ್ಣ ಏನು ಮಾಡಿದ್ರು, ಲಿಂಗದ ವಿಭೂತಿಯ ಅದನ್ನು ದೈವಿಕರಿಸಿದ್ದೀವಿ. ಬಸವಣ್ಣನು ನಮ್ಮಂತೆ ಮಾನವನ ಅನ್ನೋದನ್ನು ಮರೆತು ದೈವಿಕರಿಸಿಬಿಟ್ಟಿದ್ದೀವಿ. ಅದರಲ್ಲಿ ಎಲ್ಲರ ಕೈಲೂ ಇದೆ, ಒಬ್ಬರಂತಲ್ಲ. ಯಾವ ರೀತಿಯಾಗಿ ಅದನ್ನು ಇದು ಮಾಡಬೇಕು ಅನ್ನೋದನ್ನು ಕೆಲವೊಬ್ಬರು ಮೊದಲಿನಿಂದಲೂ ಒಂದು ಆಚರಣೆಗಳ ಬಗ್ಗೆ ಪ್ರಶ್ನೆಗಳು ಇರ್ತದೆ, ಅದನ್ನು ಪಾಲಿಸಬೇಕು, ದೊಡ್ಡವರು ಹೇಳಿದ್ದಾರೆ ಅಂತ ಒಂದು ಅಭಿಪ್ರಾಯದಲ್ಲಿ ಮುಂದುವರಿತಾರೆ. ಇನ್ನೊಬ್ಬರು ಈ ಆಚರಣೆಗಳ ಅರ್ಥವೇನು ಅನ್ನೋದ್ರ ಬಗ್ಗೆ ಜಿಜ್ಞಾಸೆಯನ್ನು ರೂಪಿಸಿಕೊಂಡು ಏನು ಆಚರಣೆಗಳು ಬಂದು ಯಾಕೆ ಅವರನ್ನು ಪಾಲಿಸಬೇಕು ನಾವು ಅನ್ನೋ ವಿಷಯದ ಬಗ್ಗೆ ಕೆಲವೊಬ್ಬರಿಗೆ ಕಾಳಜಿ ಇರುತ್ತೆ. ಇನ್ನೂ ಕೆಲವೊಬ್ಬರಿಗೆ ಇಂಥ ಜನ ಜಾಸ್ತಿ ಇದೆ ನಮ್ಮ ಯುವಕರಲ್ಲಿ. ನಮಗೆ ಹೆಸರು ಬರಬೇಕು, ಗುರುತಿಸ್ಕೊಳ್ಬೇಕು. ಒಂದು ಮಠ ಅಧಿಪತ್ಯ, ಒಂದು ಮಠದ ಹಿಂದೆ ಅಥವಾ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳೆಯಲಿಕ್ಕೆ ಮಠಗಳನ್ನು, ಧರ್ಮವನ್ನು ಭಾಳಷ್ಟು ಜನ ಉಪಯೋಗ ಮಾಡ್ತಾರೆ. ಇದರ ಬಗ್ಗೆ ನಮ್ಮೆಲ್ಲರಿಗಿಂತೂ ಮಠಾಧೀಶರು ಜಾಸ್ತಿ ಗೊತ್ತು, ಯಾರ್ಯಾರ ಭಕ್ತರಲ್ಲಿ ಬರ್ತಾರೆ ಅನ್ನೋದಕ್ಕೆ. ಅದೊಂದು. ಕಡೆಯದಾಗಿ ಒಂದು ಗುಂಪಿರುತ್ತೆ, ಅವರಿಗೆ ಧರ್ಮನೂ ಬೇಡ, ಏನು ಬೇಡ, ಸ್ವಂತ ಜೀವನ, ನಮ್ಮ ಜೀವನ ನಮ್ಗೆ ಸಾಕು, ಎಲ್ಲರಿಗಿದ್ದು ವಾಸಿ ಅನ್ನೋದು ಈ ಮೇಲಿನ ಗುಂಪುಗಳಿಗಿಂತ. ಇದು ಯಾವ್ಯಾವ ರೀತಿ ನಾವು ಇದು ಮಾಡ್ತೇವೆ ಅಂತ. ಅದಾದಮೇಲೆ ಮತ್ತು ಯುವಕರಲ್ಲಿ ನಾವು ಇತ್ತೀಚೆಗೆ ಈ ಮಠ ಮಾನ್ಯಗಳಿಂದ ಧರ್ಮದ ವಿಷಯದಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀವಿ. ಸ್ವತಃ ನಮ್ಮನ್ನು ಹಿಡ್ಕೊಂಡು ಯಾಕೆ ಇದರಲ್ಲಿ ಒಂದ್ಸರಿ ಒಪ್ಪಿಬಿಟ್ರೆ ಅಮಲಿದ್ದಂಗಿಲ್ಲ, ಎದಕ್ಕಾದರೂ ಬಳಸ್ಕೊಂಡ್ಬಿಡ್ತಾರೆ. ನಮ್ಮ ವಿಚಾರವನ್ನು ಬಾಡಿಗೆ ಕೊಟ್ಬಿಡ್ಬೇಕು. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಪ್ರಶ್ನೆ ಎತ್ತುವಾಗಿಲ್ಲ, ಹಿರಿಯರು ಹೇಳಿದರೆ ಪಾಲನೆ ಮಾಡಬೇಕು, ನಿಷ್ಠಾವಂತರಾಗಿರಬೇಕು, ಲಿಂಗಕ್ಕೆ ಯಾಕೆ ನಿಷ್ಠಾವಂತರಾಗಿರಬೇಕು ನಾವು ಅಂಥ ವಿಚಾರಗಳನ್ನು ಹೇಳಬೇಕು. ಇಲ್ಲಿ ಬಹುಶಃ ನಿಮ್ಮ ಮಕ್ಕಳಲ್ಲಿ ಯಾರು ಕರ್ಕೊಂಡು ಬಂದಿಲ್ಲ. ನೀವು ರಿಟೈರ್ಮೆಂಟ್ ಆದವರೇ ಜಾಸ್ತಿ ಜನ ಇದ್ದೀರಿ ನನಗೆ ಅನಿಸಿದ ಮಟ್ಟಿಗೆ. ನಿಮ್ಗೆ ಬೇಕಿಲ್ಲ, ನಿಮಗೂ ಭಯ ಮಕ್ಕಳಲ್ಲಿ ಧರ್ಮ ವಿಷಯದಲ್ಲಿ ಬಿಟ್ಟರೆ ಏನಾದರೂ ಆಗ್ಬೋದು ಒಂದೊಂದು ದಿನ ಅಂತ. ಈಗ ಬಸವಣ್ಣನವರು ಪ್ರಮುಖರು ಯಾವುದ್ರ ಬಗ್ಗೆ ಅವರು ಚಕಾರವನ್ನು ಎತ್ತಿದ್ರು, ಮತ್ತು ಅದೇ ಪೂಜಾ ವಿಧಾನಗಳು, ಮತ್ತು ಅದೇ ಮೂಢನಂಬಿಕೆಗಳು ಎಲ್ಲವನ್ನು ದೈವೀಕರಿಸುವುದು ಮತ್ತು ಇದರಲ್ಲಿ ಬೆಳೀತಾ ಇದೆ. ನಾವು ಅದನ್ನು ನಿರಾಕರಿಸೋ ಅವಶ್ಯಕತೆ ಇಲ್ಲ, ಬೆಳೀತಾ ಇದೆ. ಮನಸ್ಸಿಗೆ ಸ್ವಲ್ಪ ಏನೋ ಒಂದು ಆಗುತ್ತೆ, ಮತ್ತು ಬೇರೆ ಹೇಳಬೇಕಲ್ಲ ಯಾರಾದರೂ ಬಸವ 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 ಅನ್ನೋದ್ರೆ ನಿಲ್ರಿ, ಮನಸ್ಸಾಗಿರ್ಬೇಕು. ಬಸವ 20 ಸಲ ಬಸವ ಅಂತೇಳಿ ಮಾಡೋದು ಅದೇ ಕೆಲಸಗಳಾದರೆ ಇಂಥವನ್ನ ಯುವಕರು ಸ್ವಲ್ಪ ಮನಸ್ಸಿಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ.